ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಇರಾನ್ ಬಿಗ್ ಪ್ಲಾನ್. ಅಮೆರಿಕಾಗೆ ಚಳ್ಳೆಹಣ್ಣು, ನಿಗೂಢ ಜಾಗದಲ್ಲಿ ಯುರೇನಿಯಂ. ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗಷ್ಟೇ ಅಮೆರಿಕ ಇರಾನ್ನ 3 ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ದಾಳಿ ಮಾಡಿತ್ತು. ಬಟ್ ಅಮೆರಿಕ ಸ್ಫೋಟಕ ಸುರಿಯೋಕ್ಕೂ ಮೊದಲೇ ಇರಾನ್ ತಾನು ಎನ್ರಿಚ್ ಮಾಡಿದ್ದ ಯುರೇನಿಯಂನ ಬೇರೆ ಕಡೆ ಮೂವ್ ಮಾಡಿತ್ತು ಅಂತ ಫೈನಾನ್ಷಿಯಲ್ ಟೈಮ್ಸ್ ರಿಪೋರ್ಟ್ ಮಾಡಿತ್ತು. ಇದೀಗ ಆ ಎನ್ರಿಚ್ಡ್ ಯುರೇನಿಯಂ ಅನ್ನ ಇರಾನ್ ತನ್ನ ಪಿಕಾಕ್ಸ್ ಅನ್ನೋ ರಹಸ್ಯ ಪರ್ವತದಲ್ಲಿ ಬಚ್ಚಿಟ್ಟಿರಬಹುದು ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಜಾಗ ಎಷ್ಟು ಸೇಫ್ ಇದೆ ಅಂದ್ರೆ ಅಮೆರಿಕ 100 ಬಂಕರ್ ಬಸ್ಟರ್ ಸ್ಫೋಟಕ ನುಗ್ಗಿಸಿದ್ರು ಏನೂ ಆಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಜಾಗದ ಬಗ್ಗೆ ಗೊತ್ತಿಲ್ಲದೆ ಅಮೆರಿಕ ಯಾಮಾರಿದ್ ಹೇಗೆ? ಇರಾನ್ಗೆ ಈ ಜಾಗ ಅಷ್ಟೊಂದು ಸೇಫ್ ಯಾಕೆ? ಅಷ್ಟಕ್ಕೂ ಈ ಜಾಗ ಎಲ್ಲಿದೆ? ಬನ್ನಿ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ದಾಳಿಗೂ ಮೊದಲೇ ಸ್ಥಳಾಂತರ. ಇರಾನ್ ಅಣ್ವಸ್ತ್ರ ಸೇಫ್. ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಸಂಘರ್ಷ ತೀವ್ರಗೊಳ್ತಿದ್ದಂತೆ ಮಧ್ಯಪ್ರವೇಶಿಸಿದ್ದ ಅಮೆರಿಕ ಇರಾನ್ನ 3 ನ್ಯೂಕ್ಲಿಯರ್ ಸೈಟ್ಗಳನ್ನ ಗುರಿಯಾಗಿಸಿ ದಾಳಿ ಮಾಡಿತ್ತು. ಇರಾನ್ನ ಫೋರ್ದೋ, ನತಾಂಜ್ ಮತ್ತು ಇಸ್ಫಹಾನ್ ಈ 3 ಸೈಟ್ಗಳ ಮೇಲೆ B-2 ಬಾಂಬರ್ಗಳ ಮೂಲಕ ಭಯಾನಕ ದಾಳಿ ಮಾಡಿತ್ತು. ಆಪರೇಷನ್ ಮಿಡ್ನೈಟ್ ಹ್ಯಾಮರ್ ಹೆಸರಲ್ಲಿ ಜೂನ್ 22ರಂದು ಈ ದಾಳಿಯಾಗಿತ್ತು. ಇದಾದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ನಾವು ಇರಾನ್ ಮೇಲೆ ದಾಳಿ ಮಾಡಿ ಅವರ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡಾಕಿದ್ವಿ. ಇನ್ಯಾವತ್ತೂ ಇರಾನ್ ಅಣ್ವಸ್ತ್ರ ತಯಾರಿಸೋಕ್ಕಾಗಲ್ಲ, ಹೆಂಗೆ ನಾವು ಅಂತೆಲ್ಲ ತಮಗೆ ತಾವೇ ಬಿಲ್ಡಪ್ ಕೊಟ್ಕೊಂಡಿದ್ರು. ಆದ್ರೆ ದಾಳಿ ನಡೆದ ಕೆಲವೇ ದಿನಗಳಲ್ಲಿ ಇರಾನ್ ಸೈಟ್ಗಳಿಗೆ ಎಂಥದ್ದೂ ಆಗಿಲ್ಲ. ಎಂಟ್ರೆನ್ಸ್ನಲ್ಲಿ ಸ್ವಲ್ಪ ಹಾನಿಯಾಗಿದೆ ಅಷ್ಟೇ, ಬಿಟ್ರೆ ಅಂಥದ್ದೇನೋ ದೊಡ್ಡ ಡ್ಯಾಮೇಜ್ ಆಗಿಲ್ಲ ಅಂತ ಖುದ್ದು ಅಮೆರಿಕದ ಡಿಫೆನ್ಸ್ ಇಂಟೆಲಿಜೆನ್ಸಿ ರಿಪೋರ್ಟ್ ಉಲ್ಲೇಖಿಸಿ ಅಮೆರಿಕದ ಮಾಧ್ಯಮಗಳೇ ವರದಿ ಮಾಡಿದ್ವು. ಇದರ ಬೆನ್ನಲ್ಲೇ ಫೈನಾನ್ಷಿಯಲ್ ಟೈಮ್ಸ್ ಕೂಡ ಯುರೋಪಿಯನ್ ಅಧಿಕಾರಿಗಳನ್ನ ಉಲ್ಲೇಖಿಸಿ ಒಂದು ರಿಪೋರ್ಟ್ ಮಾಡಿತ್ತು. ಅಮೆರಿಕ ದಾಳಿ ನಂತರವೂ ಇರಾನ್ ಎನ್ರಿಚ್ಡ್ ಯುರೇನಿಯಂ ಹಾಗೇ ಇದೆ. ತಾನು ಎನ್ರಿಚ್ ಮಾಡಿಕೊಂಡಿದ್ದ 408 kg ಯುರೇನಿಯಂ ಅನ್ನ ಅಮೆರಿಕ ದಾಳಿಗೂ ಮುನ್ನ ಇರಾನ್ ಬೇರೆ ಸ್ಥಳಗಳಿಗೆ ಕಳಿಸಿ ಆಗಿತ್ತು. ಹಾಗಾಗಿ ಅದು ಸೇಫ್ ಆಗಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿತ್ತು. ಇದಕ್ಕೆ ಪುಷ್ಟಿ ಕೊಡುವಂತೆ ಫೋರ್ದೋ ಸುತ್ತ ಸಿಕ್ಕಾಪಟ್ಟೆ ಚಟುವಟಿಕೆ ಕಾಣಿಸಿತ್ತು. ಆ ಫೋಟೋಗಳು ವೈರಲ್ ಆಗಿದ್ವು. ಸುಮಾರು 16ಕ್ಕೂ ಹೆಚ್ಚು ಟ್ರಕ್ಗಳು ಫೆಸಿಲಿಟಿ ಎಂಟ್ರೆನ್ಸ್ ನಲ್ಲೇ ಕಾಣಿಸಿಕೊಂಡಿದ್ವು. ಆದ್ರೆ ಎಲ್ಗೆ ತಗೊಂಡು ಹೋಗಿರ್ಬೋದು ಅನ್ನೋ ಕ್ಲಾರಿಟಿ ಇಲ್ಲದಿದ್ದಕ್ಕೆ ಈ ವರದಿಗಳಿಗೆ ಅಷ್ಟೊಂದು ಮಹತ್ವ ಬಂದಿರಲಿಲ್ಲ. ಆದ್ರೀಗ ಇರಾನ್ ಮತ್ತೊಂದು ರಹಸ್ಯ ಬೆಟ್ಟದಲ್ಲಿ ಯುರೇನಿಯಂ ಸಾಗಿಸಿರ್ಬೋದು ಅನ್ನೋದಕ್ಕೆ ಸುಳಿವು ಸಿಗ್ತಿದೆ. ಪಿಕಾಕ್ಸ್ ಪರ್ವತದಲ್ಲಿ ಪರಮಾಣು. ಸ್ನೇಹಿತರೆ, ಪಿಕಾಕ್ಸ್ ಅಥವಾ ಕುಲೆ ಕೊಲಾಂಗ್ ಅನ್ನೋದು ಇರಾನ್ನ ಪರ್ವತ ಪ್ರದೇಶದಲ್ಲಿರೋ ಮತ್ತೊಂದು ಅಂಡರ್ ಗ್ರೌಂಡ್ ಫೆಸಿಲಿಟಿ. ಅಮೆರಿಕ ಇರಾನ್ನ 3 ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ದಾಳಿ ಮಾಡಿತ್ತಲ್ಲ, ಆ ಪೈಕಿ ಇರಾನ್ನ ಪ್ರಮುಖ ನ್ಯೂಕ್ಲಿಯರ್ ಸೈಟ್ ಆಗಿರೋ ನತಾಂಜ್ ಸೈಟ್ನಿಂದ ತುಂಬಾ ಸಮೀಪದಲ್ಲಿದೆ. ಜೊತೆಗೆ ಫೋರ್ದೋ ಸೈಟ್ನಿಂದ 145 ಕಿಲೋಮೀಟರ್ ದೂರದಲ್ಲಿದೆ. ಇದು ಹಲವು ವರ್ಷಗಳಿಂದ ನಿರ್ಮಾಣ ಹಂತದಲ್ಲಿತ್ತು. ಮುಂದೊಂದು ದಿನ ಇರಾನ್ ಈ ಜಾಗನ ಅಣುಘಟಕ ಮಾಡ್ಕೋಬಹುದು, ಸೆಂಟ್ರಿಫ್ಯೂಸ್ಗಳನ್ನ ತಂದಿಡ್ಬೋದು ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ ಇದ್ದಕ್ಕಿದ್ದಂತೆ ಇಲ್ಲೀಗ ಭಾರೀ ಚಟುವಟಿಕೆ ಕಾಣಿಸ್ತಿದೆ. ಇರಾನ್ ಸದ್ದಿಲ್ದೆ ವಿಸ್ತರಣೆ ಮಾಡಿರೋದು ಕಂಡುಬಂದಿದೆ. ಹೀಗಾಗಿ ಇರಾನ್ ನಿಗೂಢವಾಗಿ ಯುರೇನಿಯಂ ಅನ್ನ ಪಿಕಾಕ್ಸ್ಗೆ ಸಾಗಿಸಿರಬಹುದು ಅನ್ನೋ ಅನುಮಾನ ಮೂಡಿಸಿದೆ. ಈ ಅನುಮಾನ ಕೇವಲ ಮಾಧ್ಯಮಗಳಿಗಷ್ಟೇ ಅಲ್ಲ, ಖುದ್ದು ಪರಮಾಣು ಚಟುವಟಿಕೆ ಮೇಲ್ವಿಚಾರಣೆ ಮಾಡೋ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ AIEA ಸಂಸ್ಥೆಗೂ ಬಂದಿದೆ. ನ್ಯೂಕ್ಲಿಯರ್ ಅಗ್ರಿಮೆಂಟ್ ಪ್ರಕಾರ ಇರಾನ್ ತನ್ನ ನ್ಯೂಕ್ಲಿಯರ್ ಫೆಸಿಲಿಟಿಗಳ ಬಗ್ಗೆ IAEAಗೆ ಮಾಹಿತಿ ನೀಡಬೇಕು. ಆದ್ರೆ ಇರಾನ್ ಆ ಯಾವ ಕೆಲಸನೂ ಮಾಡಿಲ್ಲ. IAEA ಇನ್ಸ್ಪೆಕ್ಟರ್ಗಳನ್ನು ನೇಮಿಸಿಕೊಂಡಿಲ್ಲ. ಹೀಗಿದ್ರೂ ಅಲ್ಲಿ ನಡೀತಿರೋ ಚಟುವಟಿಕೆ ಬಗ್ಗೆ ಅನುಮಾನ ಬಂದು IAEA ಡೈರೆಕ್ಟರ್ ಜನರಲ್ ರಫೇಲ್ ಗ್ರೋಸಿ ಇರಾನ್ನ ಪ್ರಶ್ನಿಸಿದ್ದಾರೆ. ಆದ್ರೆ ಇರಾನ್ ನೀಡಿದ ಉತ್ತರ ಅನುಮಾನಗಳಿಗೆ ಮತ್ತಷ್ಟು ಪುಷ್ಟಿ ನೀಡಿದೆ. ಪತ್ರಿಕೆಯೊಂದಕ್ಕೆ ಮಾತನಾಡಿರೋ ಗ್ರೋಸಿ, ಇರಾನ್ನ ಪಿಕಾಕ್ಸ್ ಕಾಂಪ್ಲೆಕ್ಸ್ ನಿರ್ಮಾಣದ ಬಗ್ಗೆ ಸಂಶಯ ಬಂದಿತ್ತು, ಹೀಗಾಗಿನೇ ಅಲ್ಲೇನ್ ಮಾಡ್ತಿದ್ದೀರಾ ಅಂತ ಇರಾನ್ಗೆ ಪ್ರಶ್ನೆ ಮಾಡಿದ್ದೆ. ಆದ್ರೆ ಇರಾನ್ ಇದು ನಿಮಗೆ ಸಂಬಂಧಿಸಿದ ವಿಷಯ ಅಲ್ಲ, ನೀವು ಇದರಲ್ಲಿ ತಲೆ ಹಾಕ್ಬೇಡಿ ಅಂತ ಖಾರವಾಗಿ ರಿಯಾಕ್ಟ್ ಮಾಡ್ತು ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲದೆ ಈ ಅಂಡರ್ ಗ್ರೌಂಡ್ ಟನಲ್ ಅನ್ನ ಯಾರಿಗೂ ಹೇಳ್ದೇನೆ
ನ್ಯೂಕ್ಲಿಯರ್ ಎಕ್ವಿಪ್ಮೆಂಟ್ಗಳನ್ನ ಸಂಗ್ರಹಿಸಿಡೋಕೆ ಬಳಸ್ತಿರ್ಬೋದು. ಈ ಬಗ್ಗೆ ಪದೇ ಪದೇ ಕಳವಳ ವ್ಯಕ್ತಪಡಿಸ್ತಿದ್ದೀವಿ, ಆದ್ರೂ ಇರಾನ್ ಸ್ಪಂದಿಸ್ತಿಲ್ಲ ಅಂತ ಹೇಳಿದ್ದಾರೆ. ಇದು ಇರಾನ್ ಪಿಕಾಕ್ಸ್ಗೆ ಯುರೇನಿಯಂ ಸಾಗಿಸಿರ್ಬೋದು ಅನ್ನೋದಕ್ಕೆ ಇನ್ನಷ್ಟು ಬಲ ತಂದ್ಕೊಟ್ಟಿದೆ. ಅಭೇದ್ಯ ಕೋಟೆ 100 ಸ್ಫೋಟಕಕ್ಕೂ ಜಗ್ಗಲ್ಲ. ಸ್ನೇಹಿತರೆ, ಇರಾನ್ ಪಿಕಾಕ್ಸ್ನಲ್ಲೇ ಯುರೇನಿಯಂ ಅವಿತಿಡೋಕೆ ಬಲವಾದ ಕಾರಣಗಳಿವೆ. ಮೊದಲನೇದು, ಉಳಿದೆಲ್ಲ ಫೆಸಿಲಿಟಿಗಳಿಗೆ ಹೋಲಿಸಿದ್ರೆ ಪಿಕಾಕ್ಸ್ ಇರಾನ್ ಅತ್ಯಂತ ಸೇಫೆಸ್ಟ್ ಜಾಗ. ಯಾಕಂದ್ರೆ ಪಿಕಾಕ್ಸ್ ಭೂಮಿಯ ಮೇಲ್ಮೈಗಿಂತ 100 ಮೀಟರ್ ಆಳದೊಳಗೆ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಅಮೆರಿಕ ದಾಳಿಗೊಳಗಾಗಿದ್ದ ಫೋರ್ದೋ ಸೈಟ್ ಕೇವಲ 60 ಮೀಟರ್ ಆಳ ಇತ್ತು. ಜೊತೆಗೆ ಫೋರ್ದೋದಲ್ಲಿ ಕೇವಲ 2 ಟನಲ್ಗಳಿದ್ವು. ಆದ್ರೆ ಪಿಕಾಕ್ಸ್ನಲ್ಲಿ ಕನಿಷ್ಠ 4 ಟನಲ್ ಎಂಟ್ರೆನ್ಸ್ ಇವೆ. ಪರ್ವತದ ಪೂರ್ವ ಇಳಿಜಾರು ಹಾಗೂ ಪಶ್ಚಿಮ ಇಳಿಜಾರು ಎರಡೂ ಕಡೆ ತಲಾ 2 ಸುರಂಗ ಪ್ರವೇಶ ದ್ವಾರ ಇದೆ. ಒಂದೊಂದು ದ್ವಾರನೂ 6 ಮೀಟರ್ ಅಗಲ ಹಾಗೆ 8 ಮೀಟರ್ ಉದ್ದ ಇದೆ. ಹೀಗಾಗಿ ಬಲು ಸುಲಭವಾಗಿ ದೊಡ್ಡ ವಾಹನಗಳನ್ನ ಸಾಗಿಸಬಹುದು. ಹೀಗಾಗಿ ಪಿಕಾಕ್ಸ್ ಮೇಲೆ ದಾಳಿ ಮಾಡಿದ್ರೂ ಒಂದೇ ಸಲ ಎಲ್ಲ ಎಂಟ್ರೆನ್ಸ್ಗಳನ್ನ ನಾಶ ಮಾಡಕ್ಕಾಗಲ್ಲ. ಅಲ್ಲದೆ ಇಲ್ಲಿನ ಬೆಟ್ಟಗಳು ಕೂಡ ಫೋರ್ದೋಗಿಂತ ಎತ್ತರ ಮತ್ತು ಅಗಲವಾಗಿದೆ. ಅಮೆರಿಕ ವಾಯುಪಡೆಯ ವಿಮಾನಗಳು ನಾಶ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಅಂತ ಖುದ್ದು ಅಮೆರಿಕದ ರಕ್ಷಣಾ ತಜ್ಞರೇ ಹೇಳ್ತಿದ್ದಾರೆ. ಜೊತೆಗೆ ಇರಾನ್ ಇಲ್ಲಿಗೆ ಯುರೇನಿಯಂ ಕಳಿಸಿರ್ಬೋದು ಅಂತಿರೋದಕ್ಕೆ ಮತ್ತೊಂದು ಬಲವಾದ ಕಾರಣ ಪಿಕಾಕ್ಸ್ ಇರೋ ಜಾಗ. ಟ್ರಂಪ್ 2ನೇ ವಾರದಲ್ಲಿ ಇರಾನ್ ಮೇಲೆ ದಾಳಿ ಮಾಡ್ತೀವಿ ಅಂತೇಳಿ 2 ದಿನದಲ್ಲಿ ಹೊಡೆದಿದ್ರು. ಹೀಗಾಗಿ ಇರಾನ್ಗೆ ಫೋರ್ದೋದಲ್ಲಿನ ಯುರೇನಿಯಂ ಸಾಗಿಸೋಕೆ ಹೆಚ್ಚಿನ ಕಾಲಾವಕಾಶ ಇರಲಿಲ್ಲ. ಹೀಗಾಗಿ ತುಂಬಾ ದೂರ ತಗೊಂಡು ಹೋಗೋಕೆ ಆಗ್ತಿರ್ಲಿಲ್ಲ. ಆ ದೃಷ್ಟಿಯಿಂದ ನೋಡಿದ್ರೂ ಇರಾನ್ ಪಿಕಾಕ್ಸ್ನಲ್ಲಿ ಯುರೇನಿಯಂ ಇಟ್ಟಿರೋ ಸಾಧ್ಯತೆ ದಟ್ಟ ಆಗುತ್ತೆ. ಯಾಕಂದ್ರೆ ನತಾಂಜ್ ಸೈಟ್ನಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿದೆ. ಫೋರ್ದೋ ಕೂಡ ತುಂಬಾ ದೂರ ಇಲ್ಲ. 1-1.5 ದಿನದಲ್ಲಿ ಆರಾಮಾಗಿ ತಲುಪಬಹುದು. ಹೀಗಾಗಿ ಇರಾನ್ ಇಲ್ಲೇ 400 ಕೆಜಿ ಎನ್ರಿಚ್ಡ್ ಯುರೇನಿಯಂ ಸಾಗಿಸಿರ್ಬೋದು ಅಂತ ಹೇಳಲಾಗ್ತಿದೆ. 2023ರಲ್ಲೇ ಸ್ಯಾಟಲೈಟ್ ಚಿತ್ರ ರಿವೀಲ್ ಆದ್ರೂ ಯಾಮಾರಿದ ಅಮೆರಿಕ. ಫ್ರೆಂಡ್ಸ್, ಈ ಪಿಕಾಕ್ಸ್ ಪರ್ವತದಲ್ಲಿ ಇರಾನ್ ಅಂಡರ್ ಗ್ರೌಂಡ್ ಫೆಸಿಲಿಟಿನ ನಿರ್ಮಾಣ ಮಾಡ್ತಿರೋ ಬಗ್ಗೆ 2023ರಲ್ಲೇ ಡೌಟ್ ಬಂದಿತ್ತು. ಆಗ ಇರಾನ್ ಅಲ್ಲಿ ತುಂಬಾ ಡೀಪ್ ಆಗಿ ಅಗಿಯೋಕೆ ಶುರು ಮಾಡಿದ್ರ ಬಗ್ಗೆ ಅಮೆರಿಕದ ಪ್ಲಾನೆಟ್ ಲ್ಯಾಬ್ಸ್ನ ಸ್ಯಾಟಲೈಟ್ ಇಮೇಜ್ಗಳ ಮೂಲಕ ಗೊತ್ತಾಗಿತ್ತು. ಆಗ್ಲೇ ಅಲ್ಲಿ ಇರಾನ್ ಕೇವಲ ಸೆಂಟ್ರಿಫ್ಯೂಸ್ ಮ್ಯಾನುಫ್ಯಾಕ್ಚರ್ ಸೆಂಟರ್ ಅನ್ನ ನಿರ್ಮಿಸ್ತಿಲ್ಲ, ಎನ್ರಿಚ್ಡ್ ಯುರೇನಿಯಂ ಹಬ್ ಅನ್ನ ನಿರ್ಮಿಸ್ತಿದೆ ಅಂತ ಕೆಲ ತಜ್ಞರು ಕಳವಳ ವ್ಯಕ್ತಪಡಿಸಿದ್ರು. ಅಲ್ಲದೆ ಇರಾನ್ ಸಾವಿರಾರು ಅಡ್ವಾನ್ಸ್ಡ್ ಸೆಂಟ್ರಿಫ್ಯೂಸ್ಗಳನ್ನ ಈ ಹೊಸ ಟನಲ್ ಕಾಂಪ್ಲೆಕ್ಸ್ನಲ್ಲಿ ಡೆಪ್ಲಾಯ್ ಮಾಡ್ತಿದೆ. ಇದರಿಂದ ಬೇರೆ ನ್ಯೂಕ್ಲಿಯರ್ ಸೈಟ್ಗಳನ್ನ ನಾಶ ಮಾಡಿದ್ರೂ ಸಹ ಯುರೇನಿಯಂ ಎನ್ರಿಚ್ ಮಾಡೋಕೆ ಬೇಕಾದಷ್ಟು ಸೆಂಟ್ರಿಫ್ಯೂಸ್ಗಳು ಈ ಕಾಂಪ್ಲೆಕ್ಸ್ನಲ್ಲೇ ಇವೆ. ಹೀಗಂತ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಮಾಹಿತಿ ನೀಡಿತ್ತು. ಅತ್ತ ಇರಾನ್ನ ಈ ಕಾಂಪ್ಲೆಕ್ಸ್ ಅನ್ನ ಡೆಸ್ಟ್ರಾಯ್ ಮಾಡೋಕೆ ವಿಶಿಷ್ಟ ಬಂಕರ್ ಬೂಸ್ಟರ್ ಸ್ಫೋಟಕಗಳಿಗೂ ಕಷ್ಟ ಆಗ್ಬೋದು. ಆ ರೀತಿಲಿ ಇದನ್ನ ನಿರ್ಮಿಸಲಾಗ್ತಿದೆ ಅಂತ ಕ್ಯಾಲಿಫೋರ್ನಿಯಾದ ಮಿಡಲ್ಬರಿ ಇನ್ಸ್ಟಿಟ್ಯೂಟ್ ಫಾರ್ ಇಂಟರ್ನ್ಯಾಷನಲ್ ಸ್ಟಡೀಸ್ನ ಸಂಶೋಧಕ ಸ್ಟೀವನ್ ಡೆ ಲಾಫಿಯಂಟ್ ಹೇಳಿದ್ರು. ಆದ್ರೂ ಅಮೆರಿಕ ಇದ್ರ ಬಗ್ಗೆ ಅಷ್ಟೊಂದು ಕೇರ್ ಮಾಡಿರ್ಲಿಲ್ಲ. ಇರಾನ್ ಅಣ್ವಸ್ತ್ರ ತಯಾರಿಸೋಕೆ ಬೇಕಾದ 408 ಕೆಜಿ ಎನ್ರಿಚ್ಡ್ ಯುರೇನಿಯಂ ಅನ್ನ ತನ್ನ ಹಳೆ ನ್ಯೂಕ್ಲಿಯರ್ ಸೈಟ್ಗಳಲ್ಲೇ ಇಟ್ಟಿರಬಹುದು ಅಂತ ಲೆಕ್ಕಾಚಾರ ಹಾಕೊಂಡು ಅಮೆರಿಕ ದಾಳಿ ಮಾಡಿರೋದು ಗೊತ್ತಾಗ್ತಿದೆ. ಅದಕ್ಕೆ ನತಾಂಜ್, ಫೋರ್ದೋ ಹಾಗೂ ಇಸ್ಫಹಾನ್ ಸೈಟ್ಗಳ ಮೇಲೆ ಸ್ಫೋಟಕಗಳ ಮಳೆ ಕರೆದಿತ್ತು. ಬಟ್ ನತಾಂಜ್ ಹತ್ರದಲ್ಲಿರೋ ಈ ಪಿಕಾಕ್ಸ್ಗೆ ಒಂಚೂರು ಟಚ್ ಮಾಡಿರಲಿಲ್ಲ. ಹೀಗಾಗಿನೇ ಅಮೆರಿಕ ಇರಾನ್ನ 3 ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ದಾಳಿ ಮಾಡಿದ್ರೂ ಅಂಥದ್ದೇನೂ ದೊಡ್ಡ ಡ್ಯಾಮೇಜ್ ಆಗಿರಲಿಲ್ಲ. ಅದಕ್ಕಾಗಿನೇ ಕೆಲವೇ ತಿಂಗಳಲ್ಲಿ ಇರಾನ್ ಮತ್ತೆ ಯುರೇನಿಯಂ ಅನ್ನ ಎನ್ರಿಚ್ ಮಾಡ್ಕೊಳ್ಳೋ ತಾಕತ್ತನ್ನ ಹೊಂದಿದೆ ಅಂತ ಚರ್ಚೆ ಶುರುವಾಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ಈ ಪಿಕಾಕ್ಸ್ ಪರ್ವತ ಪ್ರದೇಶ ಇರಾನ್ ಅಣ್ವಸ್ತ್ರ ತಯಾರಿಕೆಗೆ ಪ್ರಮುಖ ಕೇಂದ್ರವಾಗಬಹುದು. ಇದರ ಮೂಲಕನೇ ಮತ್ತೆ ಯುರೇನಿಯಂ ಅನ್ನ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸಂಸ್ಕರಣೆ ಮಾಡಿಕೊಂಡು ಇರಾನ್ ಮತ್ತೆ ಅಣ್ವಸ್ತ್ರ ತಯಾರಿಕೆಗೆ ಮುಂದಾಗಬಹುದು ಅನ್ನೋ ವಿಶ್ಲೇಷಣೆ ನಡೆಯುತ್ತಿದೆ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.